ಈಗ ಹೊಸದಾಗಿ ಯಾರು ಬೇಕರಿನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ರೆ ಅವ್ರಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ಬೋದು? ಎಸ್ಟಿಮೇಟ್ 0 ಇದ್ರೆ ಸಾಕು, ಸಾಲಾಗಿಲ್ಲ ತರದೇ ಮಾಡಿ ಅಷ್ಟೇ. ಮ್ಯಾಕ್ಡೊನಾಲ್ಡ್ ಎಲ್ಲ ಚೆನ್ನಾಗಬೇಕಂದ್ರೆ ಒಂದೇ ಒಂದು ಕಾನೂನು ಏನ್ ಹೇಳ್ತಾರೆ ಅಂದ್ರೆ ಫಾಲೋ ದ ಕಸ್ಟಮರ್. ಸರ್, ಈ ಬಿಸ್ನೆಸ್ ಪ್ರಾಫಿಟ್ ಮಾರ್ಜಿನ್ ಅಂತ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? 100% ಅಂತ ಇಟ್ಕೊಳ್ಳಿ. ಡಾಕ್ಟರ್ ರಾಜ್ಕುಮಾರ್ನ ನಮ್ಮ ಬೇಕ್ರಿ ಮುಂದೆನೆ ಫಸ್ಟ್ ಟೈಮ್ ನೋಡ್ತಾ ಇರೋದು, ಅಲ್ಲೇ ನೋಡಿದ್ದು. ಅವ್ರು ಸುಮಾರು ವರ್ಷದಿಂದ ನಮ್ಗೆ ಬರ್ತಾ ಇದ್ದಾರೆ. ಕಸ್ಟಮರ್ ಹೇಳಿದ್ರು, ರೀ ಅಂಬರೀಷ್ ನಿಮ್ಮ ಬಿಸ್ಕೆಟ್ ಎಲ್ಲ ತಗೊಂಡೋಗ್ತಾರೆ ಅಂತ ಹೇಳಿ. ಸುಮಾರು 74 ವರ್ಷಗಳಿಂದ ನಮ್ಗೆಲ್ಲರಿಗೂ ಕೂಡ ಸ್ವೀಟ್ ಬಿಸ್ಕೆಟ್ ಆಗಿರ್ಬೋದು, ಸಾಲ್ಟ್ ಬಿಸ್ಕೆಟ್ ಆಗಿರ್ಬೋದು, ಬೆಣ್ಣೆ ಬಿಸ್ಕೆಟ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಈ ತರ ತುಂಬಾ ಬೇಕರಿ ಐಟಮ್ಗಳನ್ನ ತುಂಬಾ ಟೇಸ್ಟಿಯಾಗಿ ಸರ್ವ್ ಮಾಡ್ತಿರುವಂತ ದಿ OG ವಾರಿಯರ್ಸ್ ಅಂಡ್ ಸನ್ಸ್ ಬೇಕರಿಗೆ ಇವತ್ತು ನಾನ್ ಬಂದಿದ್ದೀನಿ. ನೀವು ಕೂಡ ಈ ವಾರಿಯರ್ ಬೇಕರಿ ಟೂರ್ನ ನೋಡಕ್ಕೆ ನನ್ನಷ್ಟೇ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ವಿಜಯ್ ಶಂಕರ್ ಅಂತ. ಓಕೆ ಸರ್, ಬೇಕರಿ ಕಲ್ಚರ್ ಅನ್ನೋದು ನಮ್ಮ ಬೆಂಗಳೂರಲ್ಲಿ ತುಂಬಾ ವರ್ಷಗಳಿಂದ ಇದೆ. ಬಟ್ ಈ OG ವಾರಿಯರ್ ಬೇಕರಿ ಶುರುವಾಗಿದ್ದು ಕತೆ ಏನು ಸರ್? OG ವಾರಿಯರ್ ಬೇಕ್ರಿ ಫಾದರ್ ಶುರು ಮಾಡಿದ್ದು ಒಂದು 50ನೇ ಇಸ್ವಿ ಕಳಾಸ್ಪಾಳ್ಯ. ಅಲ್ಲಿ ಈ ಬಿಸ್ಕೆಟ್ ಮಾಡಿ ಎಲ್ಲ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾರೆ. ಓಕೆ. ಚಿಲ್ಲರೆ ಅಂಗಡಿ ಈಗ ಬಿಡಿ ಅಂಗಡಿಗೆಲ್ಲ ಹೆಂಗ್ ಕೊಡ್ತಾ ಇದ್ರಿ ಆ ತರ ಇವ್ರು ಮಾಡ್ತಾ ಇದ್ರು. 50ನೇ ಇಸ್ವಿ. ಓಕೆ. 55ನೇ ಇಸ್ವಿಲಿ ಗುಟ್ಟಳ್ಳಿಲಿ ಅಂಗಡಿ ಮಾಡಿದ್ರು. ಓಕೆ. ಓಕೆ. 70ನೇ ಇಸ್ವಿ ತನಕ ಬೇಕ್ರಿ ಆ ಬೇಕ್ರಿ ನಡೆಸಿದ್ರು. ಅವಾಗ ಹೊರಂಕರ ಬೇಕ್ರಿ ಅಂತ ಮಾಡಿದ್ರು. ಓಕೆ. ಓಕೆ. ಆಮೇಲೆ ಒಂದು 72ನಲ್ಲಿ ESI ತಿರ್ಗಾ ಶುರು ಮಾಡಿದ್ರು. ಓಕೆ. ಓಕೆ. ಅದು ಸಣ್ಣದಾಗಿ ಅವಾಗ ಶುರು ಮಾಡಿದ್ರು. ಈಗ ಈ ಬೇಕ್ರಿಗೆ ಬಂದು 2000ಕ್ಕೆ 96ರಲ್ಲಿ ರಸ್ಕೆಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅಂಗಡಿ ತೆಗ್ದಿರ್ಲಿಲ್ಲ. ಆಮೇಲೆ 2000ದಲ್ಲಿ ಇದು ಸ್ಟಾರ್ಟ್ ಮಾಡಿದ್ವಿ ಈ ಜಾಗದಲ್ಲಿ. ಅವಾಗ ಅದು ಒಂದು 2 ಫ್ಲೋರ್ ಖಾಲಿ ಇರಲಿಲ್ಲ. 3 ಫ್ಲೋರು ಅವಾಗ ನಾನು ಇಂಟ್ರೆಸ್ಟ್ ತೋರಿಸಿಲ್ಲ ಅವಾಗ ಅಂಗಡಿ ಮಾಡೋಕ್ಕೆ. ಅಯ್ಯೋ ಇಷ್ಟು ದೊಡ್ಡದು ನೋಡ್ಕೊಳಕ್ಕಾಗಲ್ಲ ಅಂತ. ಆಮೇಲೆ ಹಂಗೆ ನಿಧಾನಕ್ಕೆ ಕಾಲ ಆಗ್ತಾ ಮತ್ತು ಈಗ ಈ ಸ್ಟೇಜಲ್ಲಿ ಇದೆ. ಒಂದು ಕಾಲದಲ್ಲಿ ಗೋಧಿ ಪದಾರ್ಥ ಬಂದಿದೆ. ಅದಕ್ಕೆ ಏನಕ್ಕಂದ್ರೆ ಎಲ್ಲರೂ ಅನ್ನ ಇದು ಅವಾಗ ಬೇರೆ ರಾಗಿ ಅದೆಲ್ಲ ತಿಂತಾ ಇದ್ರು. ಈ ಸಾಲದೆ ಬಂತು, ಶಾರ್ಟೇಜ್ ಆಗ್ತಾ ಇದ್ರು. ಅವಾಗಲೇ ಅಮೇರಿಕನ್ ವೀಟ್ ಅಸೋಸಿಯೇಷನ್ ಅಂತ ಅವರೇ ಶುರು ಮಾಡಿದ್ವಿ ಬೇಕರಿ ಪ್ರೊಡಕ್ಷನ್. ಅವಾಗ ಫಸ್ಟ್ ಮಾಡರ್ನ್ ಬ್ರೆಡ್ 70ನೇ ಇಸ್ವಿನ ಶುರು ಮಾಡಿದ್ರಂತೆ. ಅವಾಗ ಇವ್ರಿಗೆಲ್ಲ ಭಯ, ಅಯ್ಯೋ ಮಾಡರ್ನ್ ಬೇಕರಿ ಬಂದ್ರೆ ಅವ್ರ ಬ್ರೆಡ್ ಎಲ್ಲ ಮಾರ್ಕೆಟ್ ಎಲ್ಲ ತುಂಬಿಸ್ಬಿಡ್ತಾರೆ ಅಂತ. ಈಗ ನೋಡಿ ಎಷ್ಟು ಎಲ್ಲರೂ ಇದ್ದಾರೆ, ಎಲ್ಲರೂ ಅದೇ ತಿಂತಾರೆ. ಈಗ ಇನ್ನೊಂದು ಹೊಸ ಬೇಕರಿ ಪ್ರಾಡಕ್ಟ್ಸ್ ಒಳ್ಳೇದಲ್ಲ ಅಂತ. ಏನಂದ್ರೆ ಅವಾಗೆಲ್ಲ ಹೆಂಗಿತ್ತು ಮನುಷ್ಯನ್ಗೆ ಹಸು ಹೆಂಗಿತ್ತು ಅಂದ್ರೆ ಒಂದು 40 ಪೌಂಡ್ ಬ್ರೆಡ್ ನೀರಲ್ಲಿ ಹಾಕಿ ಅತ್ತಿ ತಿನ್ಬಿಡ್ತಾ ಇದ್ದ. ಅಬ್ಬಾ, ಏನು ಕಾಯಿಲೆ ಗೀಲೆ ಏನು ಇಲ್ಲ, ಜೀರ್ಣ ಆಗುತ್ತೆ. ನಮ್ಮ ಜನ ಈಗ ಏನಾಗಿದೆ ಮಾರ್ಕೆಟಲ್ಲಿ ವೈಟ್ ಆಗಿದ್ರೆ ತಗೊಳೋದು. ಓಕೆ. ಸೊ ಅವಾಗ ಏನಾಗಿದೆ ಅವ್ರಿಗೆ ಒಂದು ಕೆಮಿಕಲ್ ಹಾಕಿ ವೈಟ್ ಮಾಡಿಬಿಡ್ತಾರೆ, ಬ್ಲೀಚಿಂಗ್ ಮಾಡಿಬಿಡ್ತಾರೆ. ಆಮೇಲೆ ಇನ್ನೊಂದು ಈಲ್ಡ್ಗೆ ಇನ್ನೊಂದು ಆ ಥರ ಏನೇನೋ ಮಾಡಿ ಮೈದಾನ ಹಾಳು ಮಾಡ್ಬಿಡ್ತಾರೆ. ಸೊ ನಮ್ಮಲ್ಲಿ ಈಗಲೂ ನಾವೇನೋ ನಮಗೆ ಸ್ಪೆಷಲ್ ಆಗಿ ಆ ಮಿಲ್ಲಿಂದ ನಾವು ತರಿಸ್ತಾ ಇದ್ದೀವಿ. ಕೆಮಿಕಲ್ ಫ್ರೀ ಮಾಡಿಕೊಂಡು ತರ್ತಾ ಇದ್ದೀವಿ. ಸೊ ಅದು ತಿಂದರೆ ಗೊತ್ತಾಗುತ್ತೆ. ಮಿಕ್ಸಿಂಗ್ ಎಲ್ಲ ಬಿಡಿ, ಇವೆಲ್ಲ ಮನುಷ್ಯರು ಯಾರೂ ಮಾಡೋದೇ ಇಲ್ಲ. ಈಗ ಅಕ್ಕಿ ಯಾರು ರುಬ್ತಾರೆ ಅಂತ ಕೇಳಿದ್ರೆ ಯಾರೂ ಮಾಡಲ್ಲಲ್ಲ ಇಡ್ಲಿಗೆ. ಅದೇ ಥರ ಮಿಷಿನ್ ಆಗಿಬಿಟ್ಟಿದೆ, ಎಲ್ಲ ಈಗ ಮಿಷಿನ್ ಆಗಿಬಿಟ್ಟಿದೆ. ಖಾರ ಬಿಸ್ಕೆಟು ಓಡ್ತಾ ಇದೆ. ಇದು ಅಷ್ಟೇ, ಮೊದಲೆಲ್ಲ ಒಂದೊಂದಾಗಿ ಬಿಡ್ತಾ ಇದ್ರಿ, ಈಗೆಲ್ಲ ಆಟೋಮೆಟಿಕ್ ಆಗಿ ಇದೆಲ್ಲ ಈಗ ಇಂಡಿಯಾಲೇ ಮಾಡೋದಿದೆ ಎಲ್ಲ. ಮೊದಲೆಲ್ಲ ಇದಿತ್ತು ಫಾರಿನ್ದು, ಈಗ ಎಲ್ಲ ಇಂಡಿಯಾದಿಂದ ಮಾಡಿ ಫಾರಿನ್ ಕಳಿಸ್ತಾ ಇದ್ದಾರೆ. ಇದು ನಮ್ಮ ಈಗ ನೋಡಿ ಬಟ್ರೆಲ್ಲ ಕಾಸ್ಟ್ಲಿ ಆಗುತ್ತೆ. ಈ ಪಬ್ಲಿಕ್ಕಿಗೆ ಎಲ್ಲರಿಗೂ ಇಸ್ಕೊಳಕ್ಕಾಗಲ್ಲ. ಸೊ ಈ ಬೆಣ್ಣೆ ಬಿಸ್ಕೆಟ್ ಎಲ್ಲ ಅಬೌವ್ 500 ರುಪೀಸ್ ಆಗುತ್ತೆ. ಕೋಲ್ಡ್ ಆಗಿದೆ, ಆಲ್ರೆಡಿ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಎಷ್ಟು ಕೋಲ್ಡ್ ಆಗಿದೆ. ಇಲ್ಲಾಂದ್ರೆ ಇರಬೇಕಲ್ಲ, ಕರ್ಗೋಗತ್ತಲ್ಲ. ಇದು ಹನಿ ಕೇಕು. ಹನಿ ಕೇಕು. ಓಕೆ. ಓಕೆ. ಅಂದರೆ ಯೂಶಲಿ ಹನಿ ಕೇಕ್ಗಳೆಲ್ಲ ಬೇರೆ ಅಂಗಡಿಗಳಲ್ಲಿ ರೆಡ್ ಕಲರು ಒಂಥರ ಶುಗರ್ ಸಿರಪ್ ಥರ ಇರುತ್ತೆ. ಅದು ನಾವು ಏನು ಮಾಡಿದ್ದೀವಿ ಅಂದರೆ ಈ ಕಸ್ಟಮರ್ ಅದೇ ಎಲ್ಲ ನಾವು ಹೇಗೆ ಅಂದರೆ ಕಲಿತಾ ಇರ್ತೀವಲ್ಲ, ಕಸ್ಟಮರ್ ಹೇಳ್ಕೊಡ್ತಾರೆ ನಮಗೆ, ಕಲರ್ ಕಮ್ಮಿ ಮಾಡಿರಿ, ಕಲರ್ ಹಾಕ್ಬೇಡ್ರಿ. ಹಾಗೆ ಕಲರ್ ಆಗ್ತಾ ಇಲ್ಲ. ಓಕೆ. ಓಕೆ. ಇದು ಮಿಲ್ಕು. ಓಕೆ, ಮಿಲ್ಕ್ ಬಿಸ್ಕೆಟು. ಓಕೆ, ಸೂಪರ್.
ಎಲ್ಲ ಹೇಗೆ ಅಂದರೆ ಇರೋದು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಈ ಬಿಸ್ಕೆಟ್ ಕಂಪನಿಯವರೇ ಬಿಸ್ಕೆಟ್ಗಳು ಕಂಡುಹಿಡಿಯೋದು ಫಸ್ಟು. ಅದು ನಾವು ಇಲ್ಲಿ ಡೂಪ್ಲಿಕೇಟ್ ಮಾಡ್ತೀವಿ. 100% ಗೋಧಿ, ಬೆಲ್ಲ, ಸಕ್ಕರೆ ಹಾಕಲ್ಲ. ಈಗ ಸಕ್ಕರೆ ಇಷ್ಟ ಇಲ್ಲ ಜನಕ್ಕೆ, ಟ್ರೆಂಡ್ ಈಗ. ಕಾಫಿಗೂ ಬೆಲ್ಲ ಹಾಕ್ತಾರಲ್ಲ, ಆಗ ಬಿಸ್ಕೆಟ್ಗೂ ಬೆಲ್ಲ ಹಾಕಿ ಕೊಡ್ತಾರೆ. ಇದೆಲ್ಲ ಟೆಕ್ನಾಲಜಿ ಏನಂದರೆ ಆ್ಯಕ್ಚುಲಿ ಅದು ಅವಾಗ ಜರ್ಮನ್ದಿತ್ತು, ಈಗ ಇದೆಲ್ಲ ಇಂಡಿಯಾದೇ. ಇದೇನಂದರೆ ಟೆಕ್ನಾಲಜಿ ಫೈರಿಂಗ್ ಆಗುತ್ತೆ ಇದರಲ್ಲಿಂದ, ಗ್ಯಾಸ್ ಬರ್ತದೆ, ಗ್ಯಾಸ್ ಫೈರ್ ಆಗಿ ಬಿಸಿ ಚೇಂಬರ್ ಇದೆ, ಇಲ್ಲಿಂದ ಫ್ಯಾನ್ ಹೊಡೆದು ಈ ಕಡೆ ಬೇಯುತ್ತೆ. 20 ವರ್ಷದಿಂದ ಇಲ್ಲಾಂದ್ರೆ 30 ವರ್ಷದಿಂದ ಯಾರ್ಯಾರೆಲ್ಲ ಈ ಬೇಕರಿಲಿ ಏನು ಬಿಸ್ಕೆಟ್ಗಳನ್ನ ಇಲ್ಲ ಬೇರೆ ಐಟಮ್ನ ಟೇಸ್ಟ್ ಮಾಡಿರ್ತಾರಲ್ಲ, ಅವ್ರೆಲ್ಲರೂ ಕೂಡ ಹೇಳೋದು ಒಂದೇ, ಅವಾಗ ಏನು ಟೇಸ್ಟ್ ಇತ್ತು ಈಗಲೂ ಕೂಡ ಅದೇ ಟೇಸ್ಟ್ ಇದೆ ಅಂತ. ಆ ಟೇಸ್ಟ್ ನೀವು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್? ಏನು ಆ ಥರ ಹೆಂಗೆ ತೂಕ ಎಲ್ಲ ಲೆಕ್ಕ ಇಟ್ಟಿರ್ತೀವಿ, ಆ ಲೆಕ್ಕದಲ್ಲಿ ಬಟ್ ಚೇಂಜ್ ಮಾಡ್ತಾ ಇರ್ತೀವಿ. ಕಸ್ಟಮರ್ ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ. ಬಟ್ ಈಗ ಉಪ್ಪೆಲ್ಲ ತೂಕ ಮಾಡಿ ಹಾಕೋದು ಎಲ್ಲ ಅಷ್ಟೇ. ಯಾವ್ದು ಬೇರೆ ಈಗ ಮನೇಲೂ ಅಷ್ಟೇ ತಾನೇ, ಒಂದು ಇಷ್ಟು ಯಾವುದನ್ನ ಒಂದು ಅಳತೆ ಇಟ್ಕೊಂಡಿರ್ತೀವಿ, ಆ ಥರ ಮಾಡ್ಕೊಂಡಿದ್ರೆ ಅಳತೆಯಲ್ಲೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಷ್ಟ ಬಂದಂಗೆ ಮಾಡೋಕ್ಕೆ ಬಿಡಲ್ಲ. ಬೆಂಗಳೂರು ಬಿಟ್ಟು ಬೇರೆ ಬೇರೆ ಸಿಟಿಗಳಲ್ಲೆಲ್ಲ ಬೇರೆ ಬೇರೆ ಥರ ಫುಡ್ ಕಲ್ಚರ್ಗಳು ಇರುತ್ತೆ, ಆದರೆ ಬೆಂಗಳೂರಲ್ಲಿ ಮಾತ್ರ ಎಲ್ಲ ಥರ ಫುಡ್ ಕಲ್ಚರು ಬೆಂಗಳೂರಲ್ಲೇ ಇದೆ. ಸೊ ಜನರ ಡಿಮ್ಯಾಂಡ್ನ ನಾವು ಹೆಂಗೆ ಇದು ಮಾಡ್ತಾ ಇದ್ದೀರಾ ಸರ್? ಸರ್ 2,500 ಬೇಕ್ರಿ ಇದೆ ಬೆಂಗಳೂರಲ್ಲಿ. ಅದರಲ್ಲಿ ಮೊದಲು ಒಂದು ಕಾಲ BB ಬೇಕ್ರಿ, ಇದು BB ರೋಡು, ಆಮೇಲೆ BB ಬೇಕ್ರಿ ವಿಶ್ವೇಶ್ವರಪುರಂ. ಸರ್ ಬೇಕ್ರಿ ಅವಾಗಿಂದಾನೇ ಇದೆ ಬೆಂಗಳೂರಲ್ಲಿ. ಓಕೆ. ಅದ್ರಲ್ಲಿ ನಾವು ಅದೇ ಹೇಳಿದ್ರೆ ಅವಾಗ ನಾವು ಸ್ವಲ್ಪ ಬಿಸ್ಕೆಟ್ ಲೈನಲ್ಲಿ ನಮ್ದು ಜಾಸ್ತಿ ಇದ್ದಿದ್ದು. ಅವರು ರಸ್ಕು, ಬಿಸ್ಕೆಟ್ಸು, ಖಾರ ಬಿಸ್ಕೆಟು, ನಿಪ್ಪಟ್ಟು ಎಲ್ಲ ಐಗಾರ್ಸ್ ಬೇಕ್ರಿ ಅವ್ರದ್ದೇ ಜೋರಿದ್ದಿದ್ದು. ಈಗ ನಾವು ಸ್ವಲ್ಪ ಈ ಕಡೆಗೆ ಅವ್ರದ್ದು ಕಲ್ತಿದ್ವಿ, ಅವರು ನಮ್ದು ಸ್ವಲ್ಪ ಕಲ್ತಿದ್ದಾರೆ. ನಮ್ದೆಲ್ಲ ಈ ಕೇರಳ ಸ್ಟೈಲಲ್ಲಿ ನಮ್ಮ ಫಾದರ್ ಕೇರಳದಿಂದ ಬಂದಿದ್ದಲ್ಲ, ಅವ್ರದ್ದೇ ಈ ಜಾಸ್ತಿ ಬಿಸ್ಕೆಟ್ಗಳೆಲ್ಲ ಜಾಸ್ತಿ ಅವರೇ ಮಾಡೋದು. ಕೇಕು ಅಯ್ಯಂಗಾರ್ ಬೇಕ್ರಿ ಜಾಸ್ತಿ ನೋಡಿ, ಅವ್ರದ್ದು ಖಾರ ಬಿಸ್ಕೆಟ್ ಎಲ್ಲ ಇದೆಯಲ್ಲ, ಸ್ವೀಟ್ ಆ್ಯಂಡ್ ಖಾರ, ಅವ್ರದ್ದು ಬೆಣ್ಣೆ ಬಿಸ್ಕೆಟು, ಒಂದೊಂದು ಐಟಮ್ಗಳು ಒಂದೊಂದು ವೆಜಿಟೇಬಲ್ ಟೋಸ್ಟ್ ಎಲ್ಲ ನಮ್ಮ ಕರ್ನಾಟಕ ಥರ ಯಾರು ಮಾಡ್ತಾ ಇಲ್ಲ. ಮ್ಯಾಕ್ಡೊನಾಲ್ಡ್ ಚೆನ್ನಾಗಾಗಬೇಕಂದ್ರೆ ಒಂದೇ ಒಂದು ಕಾನೂನು ಏನು ಹೇಳ್ತಾರೆ ಅಂದರೆ ಫಾಲೋ ದ ಕಸ್ಟಮರ್. ಅಂದರೆ ಕಸ್ಟಮರ್ ಏನು ಹೇಳ್ತಾರೆ ಕೇಳಬೇಕು ಅಂತ. ಸೊ ಅವ್ರು ಏನು ಕೇಳ್ತಾರೆ ನಾವು ಮಾಡಿಕೊಡ್ಬೇಕು. ಸರ್, ಈಗ ಹೊಸದಾಗಿ ಯಾರು ಬೇಕ್ರಿನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಅವ್ರಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ಬೋದು? ಎಸ್ಟಿಮೇಟ್ 0 ಇದ್ರೆ ಸಾಕು. ಸಾಲಾಗಿಲ್ಲ ತರದೆ ಮಾಡಿ ಅಷ್ಟೇ. ಸಾಲಾಗಿಲ್ಲ ತರದೆ ಮಾಡಿದ್ರೆ ಸಾಕು. ಯಾಕಂದ್ರೆ ಈಗೆಲ್ಲ ಫಸ್ಟ್ ಅದೇ ಮಾಡೋದು. ಊರಲ್ಲೆಲ್ಲ ಸಾಲ ಮಾಡ್ಕೊಂಡು ಪಾಪ ಮಾಡ್ತಾರೆ. ನಮ್ಮ ಫಾದರ್ ನಮ್ಗೆ ಅದು ಮೊದಲಿಂದಾನೆ ಒಪ್ಪಲ್ಲ, ಏನಿದೆ ಇರೋದಲ್ಲೇ ನಿಧಾನಕ್ಕೆ ಮಾಡ್ಕೊಂಡು ಬಟ್ ಈಗೆಲ್ಲ ಅದೇ ಪಾರ್ಟ್ನರ್ಶಿಪ್ ಮಾಡ್ತಾರೆ, 4 ಜನ ಸೇರಿಸ್ತಾರೆ, ಏನೋ ಮಾಡ್ತಾರೆ. ಇವ್ರ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಅದೇನೆ. ಅಂದ್ರೆ ಇವ್ರಿಗೆ ಗೊತ್ತಿರೋದು ಅದೇನು ಹೇಳ್ಕೊಟ್ಟರು. ಅಂದಾಜಾಗಿ ಇಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂದ್ರೆ ಏನು 1 ಲಕ್ಷ ಇದ್ರೂ ಆಗತ್ತೆ. ಓಕೆ, ಅಷ್ಟೇ, ಏನು ಆ ಥರ ಏನಿಲ್ಲ. ಓಕೆ ಓಕೆ. ಏನೋ ಹೇಳ್ತೀವಲ್ಲ, ಈಗ ಮಿಕ್ಕಿದ್ದು ನಮ್ಮ ಮನೆ ಬರ. ಓಕೆ ಸರ್, ಈಗ ಫಾರ್ ಎಕ್ಸಾಂಪಲ್ ಈಗ 1 ಲಕ್ಷದಲ್ಲೂ ಸ್ಟಾರ್ಟ್ ಮಾಡ್ಬೋದು ಅಂತಂದ್ರೆ, ಈಗ ಯಾರು 1 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಿನ್ನು ಸ್ಟಾರ್ಟ್ ಮಾಡಿದ್ರೆ ಅಲ್ಲ ಏನು ಬೇಡ, ಹಂಗೆಲ್ಲ ದುಡ್ಡಿರೋದು ಅಂತ ತಿಳ್ಕೊಬೇಡಿ. ಈ ಕೆಲಸ ಗೊತ್ತಿರಬೇಕು. ಆಮೇಲೆ ನಿಧಾನಾಗಿ ಒಂದೊಂದಾಗಿ ಮಾಡ್ಕೋಬೇಕಷ್ಟೇ. ನಮ್ಮ ಹತ್ರ ದುಡ್ಡಿದೆ ಅಂತ ಮಾಡೋಕ್ಕಾಗಲ್ಲ. ಏನಂದ್ರೆ ಇದು ಹೇಳಿದ್ರೆ ಅಡುಗೆ ಮಾಡೋ ಥರ, ಅಡುಗೆ ಮಾಡಕ್ಕೆ ಬರ್ತದ, ನೀವು 1 ಐಟಮ್ ಮಾಡು, 2 ಐಟಮ್ ಮಾಡು, ನಿಧಾನ ಮಾಡ್ಕೊಂಡು ಬರೀಬೇಕು. ನಮ್ಗೆ ಗೊತ್ತಿರೋ ಸ್ಕೂಲ್ ಹಂಗೆ. ಸರ್, ಈ ಬಿಸ್ನೆಸ್ ಪ್ರಾಫಿಟ್ ಮಾರ್ಜಿನ್ ಅಂದ್ರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? 100% ಅಂತ ಇಟ್ಕೊಳ್ಳಿ. 100% ಇಲ್ಲ ರೀ. ನೋಡಿ, ನೀವು ಏನು ರೇಟ್ ಇಡ್ತೀರಾ, ಹಿಂಗೆ ಎಷ್ಟು ಸಂಬಳ ಕೊಡಬೇಕಾಗುತ್ತೆ, ನೀವು ಬಾಡಿಗೆ ಎಷ್ಟು, ಸೊ ಆ ಥರ ಎಲ್ಲ ಲೆಕ್ಕ ನೋಡ್ಕೋಬೇಕಾಗತ್ತೆ. ಸೊ ನಾವು ಇಷ್ಟೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಸರಿ, ನಾವೇ ಖರ್ಚು ಹೋಗುತ್ತೆ. ಆಮೇಲೆ ಪಿಕಪ್ ಆಗುತ್ತೆ. ಯಾವ ಬಿಸ್ನೆಸ್ಸು ಅಷ್ಟೇ, ಕೂತಿದ ತಕ್ಷಣ ಗಲ್ಲಿಲಿ ದುಡ್ಡು ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಮೇಂಟೈನ್ ಮಾಡಬೇಕಾಗುತ್ತೆ. ನೀವು ನಂಬಲ್ಲ, 72 ಅಲ್ಲಿ ನಮ್ಮ ಬೇಕ್ರಿಲಿ ಶುರು ಮಾಡುವಾಗ 10 ವರ್ಷ ಆಯಿತು ಒಂದು ಬ್ರೇಕ್ ಇವನ್ ಆಗಿ. ಅಂದರೆ ನಮ್ಮದೇ ಜಾಗ, ಹಂಗೂ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಥರ ತಡೆಯೋಕ್ಕೆ ಕೆಪಾಸಿಟಿ ಇದೆ. ಅದೇ ಒಂದು ಗಿಡ ಹಾಕಿದ ತಕ್ಷಣ ಕಾಯಿ ಬಿಡ್ತದೆ ಅಂದರೆ ಆಗತ್ತಾ? ಆ ಥರ ಏನೋ ಬದುಕೊಂಡು ಹೋಗ್ತಾ ಇರಬೇಕು. ಆಮೇಲೆ ಹಣ್ಣು ಬಿಡ್ತದೆ, ಎಲ್ಲೂ ಹೋಗಲ್ಲ. ಮರ ಗಿಡ ಒಂದೇ ದಿನದಲ್ಲಿ ನೀನು ಮಾಡ್ತೀನಿ ಅಂದರೆ ಆ ಗಿಡ ಅಲ್ಲ, ಅದು ಬೇರೆ ಏನೋ ಗೊಬ್ಬರ ಏನೋ ಹೊಸದಾಗಿ ಹಾಕ್ಬಿಟ್ಟು ಗಿಡ ನಾಶ ಮಾಡ್ತಾರಲ್ಲ, ಆ ಥರ.
ಕ್ರಿಸ್ಮಸ್ಗೆ ಅಂತಾನೆ ಮಾಡಿರೋ ಸ್ಪೆಷಲ್ ಕೇಕ್ ಇದು. ಆ ರಮ್ ಕುಡ್ದು ದ್ರಾಕ್ಷಿ ಇಷ್ಟು ಕುಡ್ದಿದೆ ಅಂದರೆ 3 ತಿಂಗಳು ಇದ್ದಿದ್ದಲ್ಲ ರಮ್ಮು, ಅದಕ್ಕೆ ದ್ರಾಕ್ಷಿ. ಇದರಲ್ಲಿ ಬರೀ ವೈಟ್ ಕಾಣ್ತಾ ಇದೆ. ಇದರಲ್ಲಿ ಒಂದು ಲೇಯರ್ ಸ್ವಲ್ಪ ನೋಡಿ, ಇಲ್ಲಿ ಚಂದ್ರ ಥರ ಕಾಣ್ತಾ ಇದೆ ನೋಡಿ, ಅದರಲ್ಲಿ ಒಂದು ಲೇಯರು ಬ್ರೌನಿಶ್ ಕಾಣ್ತಾ ಇದೆ. ಅದು ಏನಕ್ಕೆ ಅಂದರೆ ರಮ್ ಕುಡಿದಿರ್ತದೆ ಗೋಡಂಬಿ. ಓಕೆ ಓಕೆ, ಫುಲ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. 3 ತಿಂಗಳು ರಮ್ಮಲ್ಲಿ ಕೂತಿರ್ತದಲ್ಲ, ಓಕೆ ಓಕೆ, ಆವಾಗ ದ್ರಾಕ್ಷಿನೂ ಕುಡಿದಿರ್ತದೆ, ಚೆರಿನೂ ಕುಡಿದಿರ್ತದೆ. ಇದೆಲ್ಲ ಮೊದಲು ಓವನ್ ಎಲ್ಲ ಹಿಂಗೆ ಇದ್ದಿದ್ದು. ಓಕೆ ಓಕೆ, ಈ ಸೆಕ್ಷನಲ್ಲಿ ಮಾತ್ರ ಕೇಕ್ ಮಾಡ್ತೀವಿ. ಓಕೆ ಓಕೆ, ಬೇರೆ ಕಡೆ ಎಲ್ಲ ವೆಜ್ ಲೆಕ್ಕ. ಅದು ಅದೇ ಮಾರ್ಕರ್, ಇದು ಓಕೆ ಸ್ಕೇಲು. ಓಕೆ ಓಕೆ, ಅದೆಲ್ಲ ಸಣ್ಣದಿರ್ತದೆ, ಇದು ದೊಡ್ಡದಿರ್ತದೆ. ಓಕೆ ಓಕೆ, ಮಾರ್ಕಿಂಗ್ ಆ ಕಪ್ಪಿಗೆ ಎಷ್ಟು ಬೇಕು ಅಂತ ಮಸಾಲ ಇಡೋಕ್ಕೆ. 3 kg ಎಲ್ಲ ಮಾಡ್ತೀವಲ್ಲ ಆ ಥರ ಇದು. ಮಿಷಿನಲ್ಲಿ ಈಗೆಲ್ಲ ಮಷಿನ್, ಮುಂಚೆಲ್ಲ ಕೈಯಲ್ಲಿ ಮಾಡೋದು, ಈಗೆಲ್ಲ ಫುಲ್ ಮಷಿನ್. ಒಂದು ಒಳ್ಳೆ ಪ್ರಾಡಕ್ಟ್ ನೋಡಿ. ಇದೇನೆಂದರೆ ಸಕ್ಕರೆ ಇದೆಯಲ್ಲ, ಓಕೆ, ಕಾಯಿಸಿ ಹಾಂ, ಈ ಕಲರ್ ಬರ್ತದೆ. ಓಕೆ, ಆ್ಯಕ್ಚುಲಿ ಇದು ಕ್ಯಾರಮಲ್ ಅಂತ ಹೇಳ್ತಾರೆ. ಓಕೆ, ಇದು ಏನಂದರೆ ಸಕ್ಕರೆನ ಕಾಯಿಸಿ ಈ ಥರ ಅದು ಒಂಥರ ಕಲರು ಬರ್ತದೆ. ಕೇಕಿಗೆಲ್ಲ ಈಗ ಪ್ಲಮ್ ಕೇಕಿಗೆ ಬ್ರೌನ್ ಆಗಿ ಬರಬೇಕಂದ್ರೆ ಇದೆ. ಓಕೆ ಓಕೆ, ನಮಗೆಲ್ಲ ಊಟ ಬೇಕಲ್ಲ, ಅದಕ್ಕೆ ಊಟ ಎಷ್ಟು ಟೈಮ್ ಇಲ್ಲ. ಮುದ್ದೆ, ಹಾಂ, ರಾಗಿ ಮುದ್ದೆ. ಹಾಂ, ಇದು ನಮ್ಮದು ಹೀಟ್ ಅಲ್ವಾ ಬೇಕ್ರಿ, ಅವಾಗ ಸ್ವಲ್ಪ ಕೂಲ್ ಆಗುತ್ತೆ ಬಾಡಿಗೆ. ಓಕೆ ಓಕೆ, 3 ಬೇಕ್ರಿ ಇದೆಯಲ್ಲ ಒಟ್ಟಿಗೆ. 3 ಬೇಕ್ರಿಗೂ ಇಲ್ಲಿಂದನೇ ಕಳಿಸ್ತೀವಿ ನಾವು. ಓಕೆ, 3 ಬೇಕ್ರಿಗೂ ಇಲ್ಲಿಂದನೇ ಫುಡ್ ಕಳಿಸಿ. ಫುಡ್ ಕಳಿಸಿ. ಓಕೆ ಓಕೆ, ನೀವಿಲ್ಲ ಹೊರಗಡೆಯಿಂದ ತೊಗೊಳಲ್ಲ, ಮನೆಯಿಂದ ತೊಗೊಳಲ್ಲ, ಇಲ್ಲೇ ಪ್ರಿಪೇರ್ ಆಗುತ್ತೆ. ಇದು ಬೆಳಗ್ಗೆದು ದೋಸೆ, ಇದು ಓಕೆ ಓಕೆ, ಮಜ್ಜಿಗೆ, ಓಕೆ, ಈ ಸಾಂಬಾರು, ಹಾಂ, ನೀರೆಲ್ಲ ಆರೋ ಪ್ಲಾಂಟಲ್ಲಿ ಹಾಕ್ತೀವಿ. ಬೆಲೆ ಬಾಳುವ ವಸ್ತು ಎಲ್ಲ ಇಲ್ಲಿ ಇಟ್ಟಿರ್ತೀವಿ. ಓಕೆ ಓಕೆ, ದ್ರಾಕ್ಷಿ ಅಂತೆ, ಕ್ಯಾಶ್ಯೂ ನಟ್ಟು, ಅದು ಇದೆಲ್ಲ. ಓಕೆ ಓಕೆ, ಆಮೇಲೆ ಇದೇನೆಂದರೆ ನಾವು ಸೋಕ್ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ ರಮ್ಮು. ರಮ್ಮದು ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಹುಷಾರು. ಓಕೆ, ನೋಡಿ, ಇದು ಕಲರೆಲ್ಲ ಚೇಂಜ್ ಆಗಿದೆ. ಇದು ಈಗ ಮಾಡಿದ್ದು ನೋಡಿ, ಇದು 8ನೇ ತಿಂಗಳಲ್ಲಿ ಮಾಡಿದ್ದು. ಓಕೆ ಓಕೆ, 25. ಓಕೆ ಓಕೆ, ಸ್ಮೆಲ್ ಈಗಲೂ ಗೊತ್ತಾಗ್ತಾ ಇದೆ. ಓಕೆ, ಯಾವಾಗ ಇದು ರೆಡಿ ಆಗಿ ಅದೇ ಮಾಡಿ, ಅದೇ ನಾವು 1 ವಾರ ಇಡಬೇಕಲ್ಲ, ಓಕೆ, ಅದಕ್ಕೆ ಇಟ್ಟು ರೆಡಿ ಮಾಡಿಟ್ಟು. ಓಕೆ, ಡೇಟ್ ಕೂಡ ಅವತ್ತಿನ ಮಾಡಿ ಇಟ್ಟಿದ್ದೀವಿ, ಆ ಸ್ಟ್ಯಾಂಡಲ್ಲಿ ಇಟ್ಟಿರ್ತೀವಿ. ರುಚಿ ರುಚಿಯಾದ ಬ್ರೆಡ್, ಬಿಸ್ಕೆಟ್, ನಿಮ್ಮ ಬೇಕರಿಯ ಸ್ಪೆಷಲ್ ಐಟಮ್ಗಳು ಬರೀ ನಿಮ್ಮ ಆಫ್ಲೈನ್ ಶಾಪಿಗೆ ಮಾತ್ರ ಲಿಮಿಟ್ ಮಾಡದೆ ನಿಮ್ಮದೇ ಆದಂಥ ಒಂದು ಓನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬಿಟ್ಟು ಆನ್ಲೈನಲ್ಲಿ ಸೆಲ್ ಮಾಡ್ಬಿಟ್ಟು ದೊಡ್ಡ ಮಾರ್ಕೆಟ್ನೇ ಕ್ರಿಯೇಟ್ ಮಾಡಿ. ಅಮೆಝಾನ್ ಅಂತಹ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ನಮ್ಮ ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಮಾಡೋಕ್ಕೆ ಹೊಸ ಅವಕಾಶನೇ ಕ್ರಿಯೇಟ್ ಮಾಡಿದೆ. ಇ ಕಾಮರ್ಸ್ ಆ್ಯಪ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ಗಳನ್ನ ಆನ್ಲೈನಲ್ಲಿ ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕೋರ್ಸ್ಗಳನ್ನ ನಿಮ್ಮ ಫ್ರೀಡಮ್ ಆ್ಯಪ್ ಡಿಸೈನ್ ಮಾಡಿದೆ. ಅದು ಕೂಡ ತಿಂಗಳಿಗೆ ಕೇವಲ 399 ರೂಪಾಯಿಗೆ. ಈ 399 ಸಬ್ಸ್ಕ್ರಿಪ್ಷನ್ ಮೂಲಕವೇ ಈ ವಿಷಯಕ್ಕೆ ಸಂಬಂಧಪಟ್ಟ ಪರ್ಸನಲ್ ಫಿನಾನ್ಸ್, ಬಿಸ್ನೆಸ್ ಮತ್ತೆ ಕೃಷಿಯ ಬೇರೆ ಬೇರೆ ಕೋರ್ಸ್ಗಳನ್ನು ಕೂಡ ನೀವು ನೋಡಬಹುದು. ಇಲ್ಲಾಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಮ್ಮಲ್ಲಿ ಫಿನಾನ್ಸ್, ಬಿಸ್ನೆಸ್ ಮತ್ತೆ ಕೃಷಿಗೆ ಸಂಬಂಧಪಟ್ಟ ಅಷ್ಟು ಕೋರ್ಸ್ಗಳು ನಿಮ್ಗೆ ಕೇವಲ ತಿಂಗಳಿಗೆ 999 ರೂಪಾಯಿಗೆ ಸಿಗುತ್ತೆ. ಓಕೆ, ಇವಾಗ ಎಲ್ಲಿ ಬಂದಿದ್ದೀವಿ ಸರ್ ನಾವು? ಇದು ನಾವು 2008 ಇಲ್ಲಿ ನಾವು ಬೇಕ್ರಿ ಶುರು ಮಾಡಿದ್ರಿ. ಓಕೆ, ಇದಕ್ಕೆ ಏನು ಕರಿತೀವಿ ಅಂದ್ರೆ ಐಸಿಂಗ್ ಶುಗರ್ ಅಂತ ಕರಿತೀವಿ. ಇದನ್ನ ಐಸಿಂಗ್ ಶುಗರ್. ಅವಾಗ ಈ ಸಕ್ಕರೆ ಇದೆಯಲ್ಲ, ಕೇಕಿಗೆಲ್ಲ ಸ್ವಲ್ಪ ನೈಸ್ ಆಗಿ ಪುಡಿ ಮಾಡಬೇಕು. ಹಾಕಿ ಮಿಷನ್ ಇಲ್ಲಿ ಮಾಡ್ತೀವಿ. ಓಕೆ, ಇದು ಬ್ರೆಡ್ ಪ್ಲಾಂಟ್. ಇದು ಬ್ರೆಡ್ ಪ್ಲಾಂಟ್ ಅಂದ್ರೆ ಈ ಕೈಯಲ್ಲಿ ಸುತ್ತಿ, ಇದು ಪ್ರೂವರ್ ಅಂತ ಹೇಳ್ತಾರೆ. ಪ್ರೂವರ್ಗೆ ಹೋಗಿ, ಇದು ಓಲ್ಡ್ ಟೆಕ್ನಾಲಜಿ, ಇನ್ನು ಬೇರೆ ಬಂದಿದೆ ಈಗ. ಇದು ಇದೊಂಥರ ಇದೆಲ್ಲ ಒಂದು ದಿವಸ ಒಂದೊಂದು ಮಿಷನ್. ಆಕ್ಚುಲಿ ಇಟಲಿ ಟೆಕ್ನಾಲಜಿ. ಓಕೆ ಓಕೆ, ಇಟಲಿ ಟೆಕ್ನಾಲಜಿ. ಟೆಕ್ನಾಲಜಿ ಇಟಲಿ, ಮೇಡ್ ಇನ್ ಇಂಡಿಯಾ. ಓಕೆ ಓಕೆ.
ಫಿನಿಶಿಂಗ್ ಫಿನಿಶಿಂಗ್ Finishing ಇದೆ. ಫಿನಿಶಿಂಗ್ ಆಗುತ್ತೆ. ಓಕೆ ಓಕೆ ಈ ತರ ಡಬ್ಬದಲ್ಲಿ ಇರ್ತದೆ ಒಳಗೆ, ಓಕೆ ಒಳಗೆ ಹಾಕಿ ಬೇಯಿಸಿ ಒಂದು ಬ್ರೆಡ್ ನೋಡಿ ಇಲ್ಲಿ ಕೆಳಗೆ ಆಗಿದೆ. ಓಕೆ ಓಕೆ ಇದೇನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಮಾಡಿದ್ರಲ್ಲ ಲಾಂಗು, ಓಕೆ ಅದನ್ನ ಬೇಯಿಸಿ ಓಕೆ ಜೋಡಿಸ್ಬೇಕು. ಓಕೆ ಅದಕ್ಕೂ ಎಲ್ಲ ಮಿಷನ್ ಇದೆ ಈಗ, ಹಾಂ ನಾವಿನ್ನು ಕೈಯಲ್ಲೇ ಮಾಡ್ತಾ ಇದ್ವಿ. ಇದು ತಿರ್ಗಾ ಅದು ಬಿಟ್ಟು ತೆಗಿ ಒಂದು 20 ನಿಮಿಷ, ಓಕೆ ಅರ್ಧ ಗಂಟೆ ಒಂದೊಂದು ಟೈಮ್ ಇರ್ತದೆ. ಆಗಿರೋ ಐಟಮು ತುಂಬಿಸಿ ತಗೊಂಡೋಗಕ್ಕೆ ರೆಡಿ ಮಾಡ್ತಾ ಇದ್ವಿ. ಈಗ ನೋಡಿ ಅಡಿಟಿವ್ಸ್ ಫ್ರೀ ಅಂದ್ರೆ ಅನ್ಬ್ಲೀಚ್ಡ್. ಓಕೆ ಈಗ ಏನಾಗುತ್ತೆ, ಏನಕ್ಕೆ ಅನ್ಬ್ಲೀಚ್ಡ್ ಅಂದ್ರೆ ಕಲರು ಡಿಮ್ ಆಗಿರ್ತದೆ. ಆಮೇಲೆ ಅಡಿಟಿವ್ಸ್ ಈಲ್ಡ್ ಜಾಸ್ತಿ ಬರಬೇಕು ಅಂತ ಅದಕ್ಕೊಂದು ಕೆಮಿಕಲ್ ಹಾಕ್ತಾರೆ. ಅದೆಲ್ಲ ಇಲ್ದಂಗೆ ನಾವು ಮೈದಾ ನಾವು ಅವಾಗಿಂದ ತರಿಸ್ತಾ ಇದೀವಿ. ನಮ್ಮ ಮಿಲ್ಲಲ್ಲಿ ನಮ್ಗೆ ಸಪ್ರೇಟ್ ಮಾಡಿ ಕೊಡ್ತಾ ಇದ್ದಾರೆ. ಓಕೆ ಓಕೆ ಇದು ನಮ್ಮ ಫಾದರು ಹುಟ್ಟಳ್ಳಿಲಿ ಆಗ ಓಕೆ 55 ಆ ಟೈಮಲ್ಲಿ ಆ ಬಿಲ್ಡಿಂಗ್ ಅವಾಗ ತಗೊಂಡಿದ್ರಲ್ಲ, ಓಕೆ ಅದು ಈ ಅರಳಿ ಮರ ಅಲ್ಲೇ ಇದೆ. ಓಕೆ ಆ ಗುಟ್ಟಳ್ಳಿ ದೇವಸ್ಥಾನ, ಭುವನೇಶ್ವರಿ ದೇವಸ್ಥಾನ ಇದೆ, ಆ ಅರಳಿ ಮರ ಈಗಲೂ ಇದೆ. ಇದು ಬಿಲ್ಡಿಂಗ್ ಇದೆ, ದೊಡ್ಡ ಬಿಲ್ಡಿಂಗ್ ಅಲ್ಲಿ ಓಕೆ ಈ ದೇವಸ್ಥಾನ ಈಗಲೂ ಇದೆ. ಇದು ಡಿಮಾಲಿಷ್ ಮಾಡಿ ಕಟ್ಟೋ ಮುಂಚೆ ಅಪ್ಪ ನಿಂತಿದ್ದಾರೆ ಫೋಟೋ ಮಾಡಿ ಆ ಕಾಲದ್ದು. ಇದು 66 ಅಲ್ಲಿ ನಾವು ಈಗ ಹೋಗಿದ್ರಲ್ಲ SS ಏರಿಯಾ, ಓಕೆ ಅದು ನಾನು ನಮ್ಮಪ್ಪ. ಓಕೆ ಓಕೆ ಆಗ ಅಲ್ಲಿ ಬೇಕ್ರಿ ಇತ್ತು. ಆ ಥರ ಆಗ 66 ಅಲ್ಲಿ ಯಾವುದೋ ಕಾರಣಕ್ಕೆ ನಮ್ಮ ತಂಗಿ ಹುಟ್ಟಿದ್ದಲ್ಲ, ಅವಾಗ ಫೋಟೋ ತಗೊಳಕ್ ಬಂದಿದ್ರು ಫೋಟೋಗ್ರಾಫರ್. ಅವಾಗ ಇದೆಲ್ಲ ತೆಗೆದಿದ್ರು. ಓಕೆ ಓಕೆ ಇದು ಆ ಕಾಲದ ಅಂಗಡಿ ಹಿಂಗಿರ್ತದೆ, ಬಾಟ್ಲಲ್ಲಿ ಇಡ್ತೀವಿ ನಾವು ಐಟಮ್. ಟ್ರಾನ್ಸಿಷನ್ ನೋಡ್ಬೋದು. ಆ ಕಾಲದಲ್ಲಿ ಅಷ್ಟು ಚಿಕ್ಕ ಅಂಗಡಿ ಇತ್ತು. ಇವಾಗ ವಾರಿಯರ್ ಬೇಕರಿ ಅಂದರೆ ಫುಲ್ಲು ಫೇಮಸ್. ಇಷ್ಟು ದೊಡ್ಡ ಬೇಕರಿ ಇದೆ. ಓಕೆ, ದೊಡ್ಡ ಇನ್ಸ್ಪಿರೇಷನ್ ಈ ಕತೆ ನಮ್ಗೆ ನಿಜವಾಗ್ಲು. ಅವಾಗೆಲ್ಲ ಈ ಬಿಸ್ಕೆಟ್ ನೋಡಿ, ಆ PP ಬಿಸ್ಕೆಟು, ಅದು ₹1 1 ಪೈಸಾ ಬಿಸ್ಕೆಟ್. ಅದು 1 ಪೈಸಾಗೆ 3 ಬಿಸ್ಕೆಟು ಆ ಥರ. ಆಗಲೇ ಅದು ಒಂದೊಂದು ಬಿಸ್ಕೆಟ್ ತಿಂದರೆ ಹೊಟ್ಟೆ ತುಂಬ್ತಾ ಇತ್ತು ಜನಕ್ಕೆ. ಈಗ ನಾವೆಲ್ಲ ಕಾಲ್ kg ಬಿಸ್ಕೆಟ್ ತಿಂತಾ ಇದ್ವಿ. ಓಕೆ ಓಕೆ ಅವಾಗ ನೋಡಿ, ಮೇಯ್ನು ಅವಾಗ ಈ ಕೇಕು 1-2 ಬಿಸ್ಕೆಟು ಅಷ್ಟೇ. ಈಗ ಎಷ್ಟೆಷ್ಟೋ ಬಿಸ್ಕೆಟ್ಗಳು ವೆರೈಟಿಗಳು ಜಾಸ್ತಿ ಬರ್ತವೆ. ಓಕೆ ಓಕೆ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿ ತುಂಬಾನೇ ಗ್ರೇಟ್ ಸರ್. ಓಕೆ, ವಾರಿಯರ್ ಬೇಕರಿ ಅಂದರೆ ತುಂಬ ಜನ ಬರ್ತಾ ಇರ್ತಾರೆ. ಯಾವಾಗ ನೋಡು ಕ್ರೌಡ್ ಇದ್ದೇ ಇರ್ತೇವೆ. ಯಾವಾಗ ಅಂದರೆ ಟ್ಯೂಷನ್ ದಿನ ಹಾಲಿಡೇ ಇರುತ್ತೆ, ಅದು ಬಿಟ್ಟರೆ ಎನಿ ಟೈಮ್ ಕ್ರೌಡ್ ಇದ್ದೇ ಇರುತ್ತೆ ಗೊತ್ತು. ಓಕೆ, ನಮ್ಮನ್ನಂಥ ಸಾಮಾನ್ಯ ಜನರ ಬಿಟ್ಟು ಯಾವೆಲ್ಲ ಸೆಲೆಬ್ರಿಟಿಗಳು ಬಂದು ಹೋಗಿದ್ದಾರೆ ಸರ್? ಯಾರು ಬಂದಿದ್ದಾರೆ ಗೊತ್ತಿಲ್ಲ. ಗೊತ್ತಿರೋರಿದ್ರೆ ನಾನು ನಮ್ಮ ಡಾಕ್ಟರ್ ರಾಜ್ಕುಮಾರ್ನ ನಮ್ಮ ಬೇಕ್ರಿ ಮುಂದೆನೆ ಫಸ್ಟ್ ಟೈಮ್ ನೋಡ್ತಾ ಇರೋದು, ಅಲ್ಲೇ ನೋಡಿದ್ದೆ. ಅವ್ರು ಸುಮಾರು ವರ್ಷದಿಂದ ನಮ್ಗೆ ಬರ್ತಾ ಇದ್ದಾರೆ, ಕಾರಲ್ಲಿ ಕೂತಿರ್ತಾರೆ. ನಮ್ಮ ದೊರೆಬೇಕಂತ ಸಾರು ನಮ್ಮ ರೆಗ್ಯುಲರ್ ಕಸ್ಟಮರ್. ನಿಮ್ಮ ಬಿಸ್ಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ, ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ನಮ್ಮಲ್ಲೂ ಒಂದು ಚರಿತ್ರೆ ಇತ್ತು, ಅವ್ರು ಬಂದಿದ್ದು ಐಟಮ್ ತೊಗೊಂಡು ಹೋಗ್ತಾ ಇದ್ದಿದ್ದು. ಆಮೇಲೆ ಒಂದು ದಿವಸ ಅವಾಗಲೇ ನಮಗೆ ಕಾರಲ್ಲಿ ಕಿಟಕಿ ತೆಗ್ದು ಕೂತಿದ್ರು ಒಳಗೆ ರಾಜ್ಕುಮಾರ್ ಸರ್, ಅಣ್ಣವ್ರು ಕೂತಿದ್ರು. ಆ ಥರ ನನಗೊಂದು ಭಾಗ್ಯ ಸಿಕ್ತು ರಾಜ್ಕುಮಾರ್ ನೋಡೋಕ್ಕೆ. ಆ ಕಾಲದಲ್ಲಿ ಒಂದು 90s ಇರಬೇಕು, 90s ಅಲ್ಲಿ. ಓಕೆ ಸರ್, ತುಂಬ ಗ್ರೇಟ್ ಸರ್. ಅಣ್ಣವ್ರು ಬಿಟ್ಟು ಮತ್ತೆ ಬೇರೆ ಯಾರೆಲ್ಲ ಬಂದಿರಿ ಸರ್? ಅದೇ ಯಾರು ಬರೋಕ್ಕೆ ಕಷ್ಟ ಬೇಕ್ರಿ ಒಳಗೆ, ಅದಕ್ಕೆ ಯಾರನ್ನ ಕಳಿಸ್ತಾ ಇರ್ತಾರೆ. ಅದೇ ಥರ ನಮ್ಮ ಇವರು ಅಷ್ಟೇ, ಅಂಬರೀಷ್ ಸಾರು ಅಷ್ಟೇ. ಒಂದ್ಸರಿ ಯಾವುದೋ ಒಂದು ಸೀರಿಯಲ್ ಎಲ್ಲ ನಾನು ತೋರಿಸ್ತೀನಿ, ಅದರಲ್ಲಿ ವಿತ್ ಗರ್ಲ್ಸ್ ಅಂತ ಯಾವುದೋ ಒಂದು ಕಸ್ಟಮರ್ ಹೇಳಿದ್ರು, ರೀ ಅಂಬರೀಷು ನಿಮ್ಮ ಬಿಸ್ಕೆಟ್ ಎಲ್ಲ ತೊಗೊಂಡೋಗ್ತಾರಂತೆ, ಡೈಲಿ ತಿಂತಾರಂತೆ. ಒಬ್ಬ ಬಂದು ತೊಗೊಂಡೋಗ್ತಾ ಇದ್ದ, ಹೇಳ್ತಾರೆ ಸಾರ್ ಅಣ್ಣವ್ರ ಮನೆಗೆ ತೊಗೊಂಡೋಗ್ತಾ ಇದ್ದೀನಿ ಅಂತ. ಅವಾಗಲೇ ನಮಗೂ ಗೊತ್ತಾಗೋದು, ಇಲ್ಲಾಂದ್ರೆ ನಮಗೂ ಗೊತ್ತಾಗಲ್ಲ. ಆ ಥರ ಯಾಕೆ ಅವರು ನಾವು ಕೇಳಿದ್ರೆ ತಾನೇ ಹೇಳೋದು, ಸುಮ್ಮನೆ ಹೇಳೋಕ್ಕಾಗತ್ತೆ ಅವರು. ಅದಕ್ಕೆ ಆ ಥರ ಹುಡುಗರು ಗೊತ್ತಾಗುತ್ತೆ ನಮಗೆ. ಆ ಥರ ಯಾರು ತೊಗೊಂಡೋಗ್ತಾರೆ ಹೇಳೋಕ್ಕಾಗಲ್ಲ. ಆ ಥರ ಇಬ್ರು ನಮ್ಗೆ ನೆನಪಿದೆ, ಸುಮಾರು ಜನ ತೊಗೊಂಡೋಗ್ತಾ ಇರ್ತಾರೆ. ಸೊ ಆ ಥರ ನಮ್ಮ ಎಷ್ಟು ಕಸ್ಟಮರ್ ಬರ್ತಾರೆ, ಯಾರು ಬಂದು ತೊಗೊಂಡೋಗ್ತಾರೆ, ಯಾರು ಕಳಿಸ್ತಾರೆ ಜನನ. ಸೊ ತುಂಬ ಇಲ್ಲಿ ಬಂದ್ಬಿಟ್ರೆ ಜನ ಸೇರ್ಕೊಂಡ್ಬಿಡ್ತಾರೆ. ಥ್ಯಾಂಕ್ ಯು ಸೊ ಮಚ್, ಇಷ್ಟೊತ್ತು ತೋರಿಸ್ಕೊಟ್ಟಿದ್ದೀರಾ. ಅಂಡ್ ಕೊನೆಯದಾಗಿ ಸರ್, ನಮ್ಮ ವಿಡಿಯೋ ನೋಡ್ತಿರೋ ವ್ಯೂವರ್ಸ್ಗೆ ನಿಮ್ಮ ಇರೋಂಥ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೇಕರಿ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ತಾರಲ್ಲ, ಕೊನೆಯದಾಗಿ ಏನೋ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಬೇಕ್ರಿ ಬಿಸ್ನೆಸ್ ನೋಡಿ, ಬೆಂಗಳೂರಲ್ಲಿ 2,500 ಬೇಕ್ರಿ ಇದೆ ಅಂತೆ, ಅದರಲ್ಲಿ ನಮ್ದೊಂದು ಬೇಕ್ರಿ ಅಷ್ಟೇ. ಸೊ ಬೇಕ್ರಿ ಇಂಡಸ್ಟ್ರಿ ಈಗ ಜನ ಎಲ್ಲ ಆಚೆ ಜಾಸ್ತಿ ತಿಂತಾ ಇದ್ದಾರೆ. ಸೊ ಅದಕ್ಕೆ ಆಚೆ ಬೇಕ್ರಿಗಳು ಜಾಸ್ತಿ ಆಗ್ತಾಯಿದೆ, ಹೋಟ್ಲುಗಳು ಜಾಸ್ತಿ ಆಗ್ತಾಯಿದೆ. ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂತ ಅದೊಂದು ಮನಸ್ಸಿರಬೇಕು. ಯಾರು ಮಾಡಿ ಬೇಕ್ರಿ ಒಳ್ಳೆ ಆರೋಗ್ಯ. ಅದಕ್ಕೆ ನಮ್ಮ ಫಾದರ್ ಹೇಳ್ತಾಯಿದ್ರು,
ನಾವೇನು ತಿಂತೀವಿ ಅದು ನಮ್ಮ ಮಕ್ಳಿಗೆ ಏನು ಕೊಡ್ತೀವಿ ಅಂಥ ಪ್ರಾಡಕ್ಟ್ ಮಾತ್ರ ಮಾಡಬೇಕು, ಇಲ್ಲಾಂದರೆ ಅಂಥ ಇಲ್ಲದೇ ಇರೋ ಪ್ರಾಡಕ್ಟ್ ಮಾಡಬೇಡಿ. ಸೊ ಅದೊಂದು ಗುರಿ ಇಟ್ಕೊಂಡಿರ್ಬೇಕು. ನಾವು ಈಗ ನಮ್ಮ ಮಕ್ಳಿಗೆ ನಾವು ಕೊಡ್ತೀವಿ ಅಂದರೆ ಆರೋಗ್ಯಕರವಾಗಿ ತಿಂಡಿನ ನಾವು ಮಾಡೋದು ಅಂತ, ಆ ಥರ ಅಂಥ ಪ್ರಾಡಕ್ಟ್ ಮಾಡಿ, ಒಳ್ಳೆ ಪ್ರಾಡಕ್ಟ್ ಕೊಡಿ. ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊಂದು ಅಂದರೆ ನಿಮ್ಗೆ ಇಷ್ಟೊಂದು ಬಿಸಿ ಶೆಡ್ಯೂಲಲ್ಲಿ ಇಷ್ಟೊತ್ತು ಅಂತ ಇದ್ಕೊಂಡು ಎಲ್ಲ ತೋರಿಸ್ಕೊಟ್ಟಿದ್ರೆ ಇನ್ ಡೀಟೇಲಾಗಿ ಎರಡು ಬ್ರಾಂಚ್ಗೂ ಕರ್ಕೊಂಡು ಹೋಗ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವ್ಯೂವರ್ಸ್ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಆ್ಯಂಡ್ ಒಳ್ಳೆ ಇನ್ಫಾರ್ಮೇಷನ್ ಇದು. ಯಾಕಂದರೆ ಇಷ್ಟು ದಿನ ಎಲ್ಲ ಪಬ್ಲಿಕ್ಗಳು ಹೊರಗಡೆಯಿಂದ ಬಿಲ್ಡಿಂಗ್ ನೋಡ್ತಾ ಇದ್ವಿ ಅಷ್ಟೇ, ಇಲ್ಲಿ ಬಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ವಿ ಅಷ್ಟೇ, ಒಳಗೆ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಈ ವಿಡಿಯೋ ಎಲ್ರಿಗೂ ಅವ್ರಿಗೆ ಇಷ್ಟ ಆಗೇ ಇರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಗಲಿ, ಸಂತೋಷ ಆಯ್ತು. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ತನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶನ್.